ಹಾಯ್ ಹಲೋ ಇವತ್ತು ಬಂದು ಸ್ಪೈಸಿಯಾದ ತಣಿಬೇಳೆ ವಡೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಬಂದು ನಾನು 1 ಪಾವ್ ತಣಿಬೇಳೆನ 4ರಿಂದ 5 ಅವರು ನೀಟಾಗಿ ನೆನೆ ಹಾಕ್ಬಿಟ್ಟು ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಮಸಾಲೆಗೆ ಬಂದು ಏನು ಸ್ಪೈಸಿಯಾಗಿರಬೇಕು ಅನ್ನೋದಕ್ಕೋಸ್ಕರ ನಮ್ಮ ಮನೆಯವ್ರು ಯಾವಾಗಲೂ ಸ್ಪೈಸಿನೇ ಕೇಳೋದ್ರಿಂದ ನಾನು 1 ಪಾವ್ ತಣಿಬೇಳೆಗೆ 6 ಮೆಣಸಿನ್ಕಾಯಿ, ಅರ್ಧ ಸ್ಪೂನು ಮೆಣಸು, ಅರ್ಧ ಸ್ಪೂನು ಜೀರಿಗೆ, 1 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರ್ಧ ಇಂಚು ಶುಂಠಿ, ಒಂದು 3ರಿಂದ 4 ಚಕ್ಕೆ, ಒಂದು 5ರಿಂದ 6 ಲವಂಗ, ಒಂದು ಸ್ವಲ್ಪ ಉಪ್ಪು ಹಾಕೊಂಡು ತರಿಯಾಗಿ ರುಬ್ಕೊತಾ ಇದ್ದೀನಿ. ತರಿಯಾಗಿ ರುಬ್ಕೊಂಡು ಅದನ್ನ ಒಂದು ಪಾತ್ರೆಗೆ ಹಾಕೊಂಡು ಅದೇ ಪಾತ್ರೆಗೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸಬ್ಬಸಿಗೆ ಸೊಪ್ಪನ್ನ ಹಾಕೊಂಡು ಇನ್ನು ತೊಳೆದಿಟ್ಕೊಂಡಿರುವಂಥ ಕಾಳನ್ನ ತರಿಯಾಗಿ ರುಬ್ಕೋಬೇಕು. ಕೆಲವರು ಇದನ್ನ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತಾರೆ, ಅವ್ರಿಗೆ ಸಾಫ್ಟಾಗಿ ಬರುತ್ತೆ. ನನಗೆ ಕ್ರಿಸ್ಪಿಯಾಗಿ ಬೇಕು ಅಂದ್ಬಿಟ್ಟು ನಾನು ಇದನ್ನ ತರಿಯಾಗಿ ರುಬ್ಕೊಂಡು ನೀಟಾಗಿ ಎಲ್ಲನೂ ಕಲಿಸ್ಕೋಬೇಕು. ಮತ್ತು ಒಂದು ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಅದು ಕಾದ್ಮೇಲೆ ನಮ್ಗೆ ಯಾವ ಸೈಜ್ ಬೇಕು, ಯಾವ ಥರ ಬೇಕು ಅದನ್ನ ಆ ಥರ ತಟ್ಕೊಂಡು ಅದನ್ನ ಹಿಟ್ಟನ್ನ ಎಣ್ಣೆಗೆ ಹಾಕಿದ್ರೆ ರುಚಿಯಾದ ಟೇಸ್ಟಿಯಾದ ಸ್ಪೈಸಿಯಾದ ವಡೆ ರೆಡಿಯಾಗುತ್ತೆ.